ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಭಾಷೆಗಳ ಚಿತ್ರಗಳ ಹಾವಳಿ ಹೆಚ್ಚಾಗಿದೆ. ಇದರಿಂದ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಹೀರೋಗಳು ಕೂಡ ಅವರ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಹೆದರಿಕೊಳ್ಳುತ್ತಾರೆ. ಇದಕ್ಕೆ ಈಗ ಬಂದಂತಹ ಪುಷ್ಪ 2 ಸಿನಿಮಾವೇ ಒಂದು ದೊಡ್ಡ ಉದಾಹರಣೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಯಾವುದೇ ಪರಭಾಷೆಯ ಸಿನಿಮಾಗೂ ಹೆದರದೆ ತನ್ನ ಸಿನಿಮಾವನ್ನ ರಿಲೀಸ್ ಮಾಡುತ್ತಿದ್ದ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ವೀಕ್ಷಕರೇ, ಈ ವಾರ ದರ್ಶನ್ ಸಿನಿಮಾ ರಿಲೀಸ್ ಅಂತ ಪರಭಾಷೆ ಸಿನಿಮಾಗಳಿಗೆ ಗೊತ್ತಾದರೆ ಸಾಕು 2 ವಾರ ಮುಂದಕ್ಕೆ ಅಥವಾ ಹಿಂದಕ್ಕೆ ತಮ್ಮ ಸಿನಿಮಾದ ರಿಲೀಸ್ ಅನ್ನು ಬದಲಾಯಿಸಿಕೊಳ್ಳುತ್ತಿದ್ದರು. ಅಷ್ಟೊಂದು ಹಾವಳಿ ಮತ್ತು ಕ್ರೇಜ್ ಅನ್ನ ಸೃಷ್ಟಿಸಿದ ಕನ್ನಡದ ಏಕೈಕ ನಟ ಎಂದರೆ ಅದು ನಮ್ಮ ಡಿ ಬಾಸ್ ದರ್ಶನ್ ಅವರು. ವೀಕ್ಷಕರೇ, ದರ್ಶನ್ ಅವರು ಇಲ್ಲಿಯವರೆಗೂ ಯಾವುದೇ ಪರಭಾಷೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಲ್ಲ ಮತ್ತು ದರ್ಶನ್ ಅವರು ಪರಭಾಷೆ ಸಿನಿಮಾಗಳಿಗೂ ಕೂಡ ಅಷ್ಟಾಗಿ ಸಪೋರ್ಟ್ ಮಾಡೋದಿಲ್ಲ. ಅಂದಿನ ಕಾಲದ ಸೂಪರ್ ಸ್ಟಾರ್ ರಾಜ್ಕುಮಾರ್ ಕೂಡ ಇದೇ ಹಾದಿಯಲ್ಲಿ ಯಾವುದೇ ಪರಭಾಷೆ ಸಿನಿಮಾಗೂ ಹೋಗದೆ ಕನ್ನಡ ಉಳಿವಿಗಾಗಿ ಹೋರಾಡಿದಂತಹ ನಮ್ಮ ಹೆಮ್ಮೆಯ ನಟ. ಈಗ ರಾಜ್ಕುಮಾರ್ ಅವರ ಹಾದಿಯನ್ನೇ ತುಳಿದಿರುವ ದರ್ಶನ್ ಕೂಡ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡುತ್ತಾರೆ. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅಂಡ್ ಫಾಲೋ ಮಾಡಿ.